ಗುಡಿಸ್ಲಲ್ಲಿದ್ದ ಈ ಒಂದು ಚಿಕ್ಕ ಜಾಗ ಮದ್ದೂರಲ್ಲಿ ರಮಣ ಹೋಟೆಲ್ ಅಂತ ಕರೀತಿದ್ದಾರೆ. ಎಲ್ರಿಗೂ ನಮಸ್ಕಾರ. ರೀಸೆಂಟ್ ಆಗಿ ನಾನು ಮದ್ದೂರು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಕೇಳಿದಾಗ ಎಲ್ಲರೂ ನನಗೆ ಈ ಜಾಗನ ಒಂದು ಸಜೆಸ್ಟ್ ಮಾಡಿದ್ರಿ. ಬೆಳಿಗ್ಗೆ ಸುಮಾರು 9 ಗಂಟೆಗೆ ಹೋದ್ರೂ ಕೂಡ ಈ ಪಾರ್ಟಿ ಜನ ನೋಡಿದೆ. 1960ರಲ್ಲಿ ಶ್ರೀ ಚೌಡೇಶ್ವರಿ ಫಲಹಾರ ಮಂದಿರ ಅಂತ ಇತ್ತು. ಹೋಗ್ತಾ ಹೋಗ್ತಾ ನಮ್ಮ ಮದ್ದೂರಿನ ಜನರು ರಮಣ ಹೋಟೆಲ್ ಅಂತ ಹೆಸರಿಟ್ರು. ಅಂದ್ರೆ ಮದ್ದೂರಿನ ರಾಮಣ್ಣ ಅವರೇ ಈ ಒಂದು ಚಿಕ್ಕ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದು. ಇವಾಗ ಅವರ ಮಗ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ನ ನಡ್ಸ್ಕೊತಾ ಬರ್ತಿದ್ದಾರೆ. ಸೌದೆ ಒಲೆಯಲ್ಲಿ ಬೇಯಿಸಿದ್ದ ಖಾಲಿ ದೋಸೆಗೆ ಕೆಂಪು ಚಟ್ನಿ, ಅದ್ರ ಮೇಲೆ ಬೆಣ್ಣೆ, ಈರುಳ್ಳಿ ಪಲ್ಯ ಜೊತೆಗೆ ತಿಂತಾ ಇದ್ರೆ ಆಹಾ, ಬೆಸ್ಟ್ ಕಾಂಬಿನೇಷನ್ ಎವರ್ ಟ್ರೈಡ್ ಅಂತ ಅನ್ಸ್ತು. ಅಷ್ಟೇ ಅಲ್ಲ, ಪೂರಿ ಜೊತೆಗೂ ಕೂಡ ಕೆಂಪು ಚಟ್ನಿ ಮತ್ತೆ ಈರುಳ್ಳಿ ಪಲ್ಯನ ಕೊಡ್ತಾರೆ. ಇದು ಮಾತ್ರ ಡಿಫ್ರೆಂಟ್ ಕಾಂಬಿನೇಷನ್ ಅಂತಾನೆ ಅನ್ಸ್ತು ನನಗೆ. ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗುತ್ತೆ. ನಿಮಗೆ ಪೂರಿ ಏನಾದ್ರು ಇಷ್ಟ ಆಗಿದ್ರೆ ಬೇಗ ಹೋಗಿ ಅಂತಾನೆ ಸಜೆಸ್ಟ್ ಮಾಡ್ತೀನಿ. ನೀವೇನಾದ್ರೂ ಇಲ್ಲಿ ದೋಸೆ ಮತ್ತೆ ಪೂರಿನ ಟ್ರೈ ಮಾಡಿದ್ರೆ, ಹಾಗೆ ಮದ್ದೂರಿನ ಹಿಡನ್ ಸ್ಪಾಟ್ಸ್ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇದೇ ತರ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಮಂಡ್ಯ ಫುಡ್ನ ಫಾಲೋ ಮಾಡೋದನ್ನ ಮರಿಬೇಡಿ.